ನೀನು ಈ ವಿಡಿಯೋ ನೋಡ್ತಾ ಇದೀಯಾ ಅಂದರೆ ಬಹುಶಃ ನೀನು ಈಗ ಸೋಲಿನ ಹಂತದಲ್ಲಿದ್ದೀಯ. ಜೀವನದಲ್ಲಿ ನೀನು ತುಂಬ ಪ್ರಯತ್ನ ಮಾಡಿದ್ದೀಯ, ಆದರೆ ಫಲಿತಾಂಶ ನಿನ್ನ ಪರವಾಗಿ ಬಂದಿಲ್ಲ. ಜನರು ನಿನ್ನನ್ನು ಪ್ರಯತ್ನಿಸಿದ್ದಾರೆ, ಕೆಲವರು ನಿನ್ನ ಮೇಲೆ ನಗಿದ್ದಾರೆ, ಇನ್ನು ಕೆಲವರು ನಿನ್ನಿಂದ ಏನೂ ಆಗಲ್ಲ ಅಂತ ತೀರ್ಪು ಕೊಟ್ಟಿದ್ದಾರೆ. ಆ ಮಾತುಗಳು ನಿನ್ನ ಮನಸ್ಸನ್ನು ತುಂಬ ನೋಯಿಸಿದೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಸೋಲು ನಿನ್ನ ದುರ್ಬಲತೆಯ ಗುರುತು ಅಲ್ಲ. ಸೋಲು ಅನ್ನೋದು ನೀನು ಪ್ರಯತ್ನಿಸಿದ್ದೀಯ ಅನ್ನೋ ಸಾಕ್ಷಿ. ನಿಮಗೆ ಯಾವತ್ತು ಗೆಲುವನ್ನೇ ಮಹತ್ವದಂತೆ ತೋರಿಸಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಗೆದ್ದರೆ ಮಾತ್ರ ನೀನು ಸಕ್ಸಸ್ ಅಂತ, ಸೋತರೆ ನೀನು ಫೇಲ್ಯೂರ್ ಅಂತ. ಆದರೆ ಇದು ಸತ್ಯ ಅಲ್ಲ. ಈ ಜಗತ್ತಿನಲ್ಲಿ ಸೋಲಿಲ್ಲದೆ ಮುಂದೆ ಬಂದ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಅನೇಕ ಸೋಲುಗಳ ಕತೆ ಇರುತ್ತದೆ. ಅವರು ಸೋಲನ್ನು ಅಂತ್ಯ ಅಂತ ನೋಡಲಿಲ್ಲ, ಅದನ್ನು ಪಾಠ ಅಂತ ನೋಡಿದರು. ನೀನು ನಿನ್ನನ್ನು ಕೇಳಿಕೊಂಡಿರಬಹುದು, ನನ್ನಿಂದ ಆಗುತ್ತಾ, ನಾನು ಇದಕ್ಕೆ ಯೋಗ್ಯನಲ್ಲವಾ ಅಂತ. ಆದರೆ ಕೇಳು, ನೀನು ಅಸಮರ್ಥನಲ್ಲ. ನೀನು ಈಗ ಕಲಿಯುತ್ತಿರುವ ಹಂತದಲ್ಲಿದ್ದೀಯ. ಪ್ರತಿಯೊಂದು ಸೋಲು ನಿನ್ನೊಳಗಿನ ಶಕ್ತಿಯನ್ನು ನಿಧಾನವಾಗಿ ನಿರ್ಮಿಸುತ್ತಿದೆ. ಆ ಶಕ್ತಿ ಈಗ ನಿನಗೆ ಕಾಣಿಸದಿರಬಹುದು, ಆದರೆ ಅದು ನಿನ್ನೊಳಗೆ ಬೆಳೆದೇ ಇದೆ. ಸೋಲು ನಿಮಗೆ ಸಹನೆ ಕಲಿಸುತ್ತದೆ. ಸೋಲು ನಿಮಗೆ ತಾಳ್ಮೆ ಕೊಡುತ್ತದೆ, ಮತ್ತೆ ಎದ್ದು ನಿಲ್ಲುವ ಧೈರ್ಯವನ್ನು ಕೊಡುತ್ತದೆ. ಗೆಲುವು ಕ್ಷಣಿಕ ಸಂತೋಷ ಕೊಡಬಹುದು, ಆದರೆ ಸೋಲು ನಿನ್ನನ್ನು ಒಳಗಿನಿಂದ ಬಲಿಷ್ಠನನ್ನಾಗಿ ಮಾಡುತ್ತದೆ. ಆದ್ದರಿಂದ ಸೋತಾಗ ನಿಲ್ಲಬೇಡ, ಸೋತಾಗ ನಿನ್ನ ಕನಸುಗಳನ್ನು ಕೊಲ್ಲಬೇಡ. ನಿಜವಾದ ಗೆಲುವು ಅಂದರೆ ಯಾವಾಗ ಗೊತ್ತಾ? ಎಲ್ಲರೂ ನಿನ್ನ ವಿರುದ್ಧ ನಿಂತಾಗ, ಪರಿಸ್ಥಿತಿ ನಿನ್ನನ್ನು ಕುಗ್ಗಿಸಿದಾಗ, ಆದರೂ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆಯುವಾಗ. ಇವತ್ತು ನೀನು ಸೋತಿದ್ದೀಯಾ ಅಂದರೆ ಅದರ ಅರ್ಥ ನೀನು ಪ್ರಯತ್ನಿಸುತ್ತಿದ್ದೀಯಾ. ಪ್ರಯತ್ನಿಸುತ್ತಿರುವವನು ಯಾವತ್ತೂ ಸೋತವನಲ್ಲ, ಅವನು ಕೇವಲ ಗೆಲುವಿಗೆ ತಯಾರಾಗುತ್ತಿದ್ದಾನೆ. ಹೀಗಾಗಿ ಈ ಕ್ಷಣ ಒಂದು ನಿರ್ಧಾರ ತೆಗೆದುಕೋ, ಇವತ್ತು ಇಲ್ಲೇ ನಿಲ್ಲಲ್ಲ ಅಂತ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅಂತ. ಈ ಬಾರಿ ಇನ್ನೂ ಹೆಚ್ಚು ಧೈರ್ಯದಿಂದ, ಇನ್ನೂ ಹೆಚ್ಚು ಶಿಸ್ತಿನಿಂದ. ನೆನಪಿಟ್ಟುಕೋ, ಸೋಲು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಹೊಸ ಆರಂಭ. ನೀನು ಸೋತವನಲ್ಲ, ನೀನು ಮುಂದಿನ ಗೆದ್ದವನು.